ಅಯ್ಯೋ, ಇನ್ನೂ ಹೋಗಿಲ್ವಾ ಇವನು ಜಗಣಿ ಇವನು. ಥೋ ಹೋಗತ್ಲಾಗಿ. ಆ ಇಷ್ಟೊತ್ತಾದ್ರೂ ಹೋಗ್ಲಿಲ್ವಲ್ಲಪ್ಪ. ಎಷ್ಟೊತ್ತಂತ ಕಾಯ್ಕೊಂಡು ನಿನ್ಕೊಳೋದು. ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ಕೊಂಡಿದೀವಿ ನಾವು, ನಮ್ಮ ಇವರು ನಿಂಗಣ್ಣನು. ಆ ಇವಾಗ ಹೋಗ್ತಾನೆ, ಅವಾಗ ಹೋಗ್ತಾನೆ, ಅವಾಗ ಹೋಗ್ತಾನೆ, ಇವಾಗ ಹೋಗ್ತಾನಂತ. ಇಷ್ಟೊತ್ತಾದ್ರೂ ಹೋಗ್ತಿಲ್ವಲ್ಲಪ್ಪ ಇವನು. ಏನಪ್ಪ ಮಾಡೋದು ಇವಾಗ? ಆ ತಿಂಡಿಗೆ ಹೋಗ್ತಾನಂತ ನಾವು ಕಾಯ್ಕೊಂಡಿದೀವಿ. ಅಲ್ಲೇ 9:30 9 ಕಾಲ ಹತ್ರ ಆಯ್ತಾ ಬಂತು. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಆ ಕಡೆಯಿಂದ ಅವ್ನು ದಿಲೀಪ ಬರ್ತಾನೆ, ಈ ಕಡೆಯಿಂದ ಸಾವುಕಾರರು ಬರ್ತಾರೆ. ಅವ್ರಿಬ್ರು ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ವಾರದಿಂದ ನಮ್ಗಂತೂ ಏನು ಮಾಡಕ್ಕೂ ಆಗ್ತಿಲ್ವಲ್ಲ. ಒಂದು ಕಾಯಿ ಎತ್ತಕ್ಕಾಗ್ತಿಲ್ಲ, ಮೊಟ್ಟೆಗಳು ಮಾರ್ಕೊಳಕ್ ಆಗ್ತಿಲ್ಲ, ಕೊಬ್ಬರಿ ಮಾರ್ಕೊಳಕ್ ಆಗ್ತಿಲ್ಲ. ಥೋ ಹೋಗತ್ಲಾಗಿ ತಲೆ ಕೆಟ್ಟು ಹೋಗಂಗೆ ಆಗ್ಬಿಟ್ಟೈತಿ. ಇವತ್ತಾದ್ರೂ ಒಂದ್ರೇಟು ಬೇಗ ಬೆಳಿಗ್ಗೆ ಬಂದ್ಬಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂದ್ರೆ ಅಲ್ಲ ಇವನ್ ಜಗಣ ಹೋಗ್ತಿಲ್ವಲ್ಲ. ಏನಪ್ಪ ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ಲ. ಆ ದಿಲೀಪ ಇದಾನಲ್ಲ, ಅವನು ಬಂದಾಗ್ಲಿಂದಾನು ನಮ್ಮ ಕೈ ಕಾಲ ಎಲ್ಲ ಕಟಾಕಂಗೆ ಆಗ್ಬಿಟ್ಟೈತತ್ಲಾಗಿ. ಲೆಕ್ಕಾಚಾರಿ ಇನ್ನು ಹೋಗ್ಲಿಲ್ವಲ್ಲ ಇವನು, ಇನ್ನು ಇಲ್ಲೇ ಇದಾನಿಲ್ಲ. ಥೋ ಇವನು ಯಾರ್ಲಿ ಇವನು? ಏನ್ಲ ಮಾಡೋದು ಲೆಕ್ಕಾಚಾರಿ? ಈಟೊತ್ತಾದ್ರೂ ಹೋಗ್ಲಿಲ್ವಲ್ಲ ಇವನು. ಹೆಂಗ 100-200 ಕಾಯಿ ಎತ್ಕೊಂಡಾರ ಹೋಗ್ಬಿಡೋಣ, ಕಾಯಿಲ್ ಓಡಲ್ಲ ಅಂತ ಹೆಂಗಿದ್ರು ಗೊತ್ತಾಗಲ್ಲ ಅಂತ ನಾನು ಏನೇನೋ ಮಾಡ್ತಿದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ ಬಂದು ಕಾಯ್ಕೊಂಡಿದ್ದೀವಿ ಕೊಳ್ಳ. ಹೋಗ್ತಾನೆ ಇಲ್ವಲ್ಲ ಇವನು. ಏನ್ಲ ಮಾಡೋದು ಲೆಕ್ಕಾಚಾರಿ? ಹಿಂಗ ಆಗ್ಬಿಟ್ರೆ ಎಲ್ಲ ಒಂದು ವಾರದಿಂದ ಏನು ಇಲ್ಲ ಕಣೋ. ಸುಮ್ಕಿರ್ರಿ ಸಾವುಕಾರಿ ಅತ್ಲಾಗಿ. ನನಗೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟದೈತೆ ಅತ್ಲಾಗಿ. ಇವ್ನು ಏನ್ರಿ ಸಾವುಕಾರಿ ಇವನು ಜಗಾಣೆ ಇವನು. ಇಷ್ಟೊಂದ ಕೆಲಸ ಮಾಡೋದು. ನಾನು ಅವಾಗ ಹೋಗ್ತಾನೆ ತಿಂಡಿಗೆ, ಇವಾಗ ಹೋಗ್ತಾನೆ ಮನೆಗೆ. ಬೇಕು ಅಂತಾನೆ, ಅದಕ್ಕೋಸ್ಕರನೇ ತಿಂಡಿ ತಗೊಂಬಂದು ಕೊಟ್ಟಿಲ್ಲ ನಾನು. ತಿಂಡಿ ಹೋಟ್ಲಲ್ಲಿ ಸಿಗ್ಲಿಲ್ಲ ಕಣೋ. ಮಂತವ್ಲೆ ಹೋಗ್ಬಿಟ್ಟು ಒಂದ್ರೇಟು ತಿಂಡಿ ಮಾಡ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಿದ್ದೀನಿ, ಹೋಗ್ಲಿ ಅಂತ. ಆದ್ರೂ ಹೋಗ್ತಿಲ್ಲ ಕಣ್ರಿ ಸಾವುಕಾರ ಇವನು. ಇನ್ ಯಾವಾಗ ಹೋಗ್ತಾನೆ ಏನ? ಲೆಕ್ಕಾಚಾರಿ, ನೀನ್ ಹಿಂಗೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಕಳ್ಳಲೇ. ನನ್ನ ಮಾತು ಕೇಳು. ನಾವಿಬ್ರು ಹಿಂಗೆ ಕೂತ್ಕೊಂಡ್ಬಿಟ್ರೆ ಆ ಕಡೆಯಿಂದ ಅವ್ನು ದಿಲೀಪ ಬಂದ್ಬಿಡ್ತಾನ ಕಳ್ಳ. ಆ ಕಡೆಯಿಂದ ಅವ್ನು ದಿಲೀಪ ಬರ್ತಾನೆ, ಈ ಕಡೆಯಿಂದ ನಮ್ಮ ಭಾವ ಬಂದ್ಬಿಡ್ತಾರೆ. ಬಂದ್ಬಿಟ್ರೆ ನಮ್ಗಿನ್ ಮುಗೀತು. ಅವ್ನು ದಿಲೀಪ ಗೊತ್ತಲ್ಲ. ಇನ್ನು ತಿಂಡಿ ತಿನ್ಕೊಂಡು ಈಗ ತೋಟದ ಹತ್ರ ಬಂದ್ರೆ ಇನ್ನು ಸಾಯಂಕಾಲ 8-9 ಗಂಟೆಗೇನೆ ಹೋಗೋದು ಕೊಡೋನು. ಅಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದು ಹೆಂಗ ಅವನಿಗೂ ಯಾಮಾರಿಸ್ಬಿಡ್ಬೋದು ಅಂತ. ಏನು ಮಾಡೋಕ್ಕಾಗ್ತಿಲ್ಲ ನಮ್ಗೆ. ಅಷ್ಟೊಂದು ಹಿಂಸೆ ಆಗೋಗ್ಬಿಟ್ಟೈತ್ ಕಳ್ಳ ಲೆಕ್ಕಾಚಾರಿ. ಸಾವುಕಾರ ಮತ್ತೆ ಏನ್ ಮಾಡೋಣ ಇವಾಗ? ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ, ಅಷ್ಟ್ರಲ್ಲಿ ಹೋಗ್ಬಿಡ್ತಾರೆ. ಅವ್ನು ದಿಲೀಪ ಬೇರೆ ಬಂದೇ ಬಿಡ್ತಾನೆ. ಏನ್ ಮಾಡೋದು ಮತ್ತೆ ಇವಾಗ? ಇವನು ಹೋಗ್ತಾನೆ ಇಲ್ವಲ್ಲ ಇವನು. ಏನಾದ್ರೂ ಒಂದು ಮಾಡ್ಲಾ? ಏನಾದ್ರೂ ಒಂದು ಹೇಳ್ಬಿಟ್ಟು ಕಳಿಸ್ಲಾ ಬೇಗ? ಹಿಂಗೆ ನಿಂತ್ಕೊಂಡ್ಬಿಟ್ರೆ ಆಗಲ್ಲ ಕಳ್ಳ ಲೆಕ್ಕಾಚಾರಿ. ಮಾಡ್ತೀನಿ ಕಣ್ತಡಿ. ಇವನು ಜಗಣಿ ಇವನು. ಎಷ್ಟು ಹಿಂಸೆ ಮಾಡಿದ್ರು ಹೋಗ್ತಾನೆ ಇಲ್ಲ ಇವನು. ಜಗಣ ಏನಪ್ಪ ಆಯ್ತೇನೋ? ಕಾಯೆಲ್ಲ ತುಂಬಾ ಆಯ್ತೇನಪ್ಪ ಎಲ್ಲ? ಇಷ್ಟು ಬಿರ್ನೆ ಆಗ್ಬಿಡುತ್ತಲ್ಲ ಲೆಕ್ಕಾಚಾರಿ. ಇನ್ನು ತುಂಬ್ತಾನೆ ಇದೀನಿ ಕಳ್ಳ. ಇನ್ನು 12 ಗಂಟೆ ಆಗುತ್ತೆ ಎಲ್ಲ ತುಂಬಾ ಅಷ್ಟರಲ್ಲಿ. ಇಷ್ಟು ಬಿರ್ನೆ ಆಗ್ಬಿಟ್ಟಿದ್ರೆ ಇನ್ನೆಲ್ಲಿ? ಅಯ್ಯ, ಮತ್ತೆ ತಿಂಡಿಗೆ ಹೆಂಗ್ ಮಾಡ್ತೀಯ? ತಿಂಡಿ ನೋಡಿದ್ರೆ ಹೋಟ್ಲಲ್ಲಿ ಸಿಗ್ಲಿಲ್ಲ ಅಂತ ನಿನ್ಗೆ ಅವಾಗ್ಲೇನೇನೆ ಹೇಳ್ದೆ. ನಮ್ಮ ಸಾವುಕಾರನು ನಮ್ಮ ದಿಲೀಪ ಇಬ್ರು ತಿಂಡಿ ತಗೊಂಬಂದ್ ಕೊಡು ಮೊದ್ಲು ಜಗಣಂಗೆ ಅಂತ ಹೇಳಿದ್ರು. ಪಾಪ ಹೊಟ್ಟೆ ಹಸ್ಕೊಂಡಂತೂ ಕೆಲಸ ಮಾಡೋದು ಬೇಡ, ಮೊದ್ಲು ತಗೊಂಬಂದ್ ತಿಂಡಿ ಕೊಡು ಅಂತ ಹೇಳಿದ್ರು. ಅವ್ರ ಮನೆಯಿಂದ ತಿಂಡಿ ತಗೊಂಬರೋಣ ಅಂತ ಹೇಳಿದ್ರೆ ಅವರು ಇವತ್ತೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ಹಂಗಾಗಿ ಬೆಳಿಗ್ಗೆ ತಿಂಡಿ ಮಾಡಲ್ಲ ಕಣ ಲೆಕ್ಕಾಚಾರಿ. ನಾವು ಹೋಟ್ಲಲ್ಲಿ ಎಲ್ಲಾರ ತಿನ್ಕೊಂಡ್ ಬಂದ್ಬಿಡ್ತೀವಿ. ಪಾಪ ಜಗಣ ಕೆಲ್ಸಕ್ಕೆ ಬರ್ತಾನೆ, ಅವನಿಗೆ ಹೋಟ್ಲಿಂದ ತಿಂಡಿ ತಗೊಂಡೋಗಿ ರೈಸ್ ಐಟಮು, ಪಲಾವು, ಬಿಸಿಬೇಳೆ ಬಾತು ಇಲ್ಲ ಇಡ್ಲಿ ಏನಾರು ತಗೊಂಬಂದು ಕೊಡು ಅಂತ ಹೇಳಿದ್ದ. ನಾನ್ ನೋಡಿದ್ರೆ ಹೋಗಿದ್ದೆ ಅಲ್ಲಿ. ಅವನು ಬೇರೆ ನಮ್ಮೂರವನು ಗಿರೀಶಣ್ಣ ಬೇರೆ ಹೋಟ್ಲು ರಜೆ ಮಾಡಿಬಿಟ್ಟಿದ್ದಾನೆ ಇವತ್ತು. ಹಂಗಾಗಿ ತಿಂಡಿ ಸಿಗ್ಲಿಲ್ಲ ಕಣಲ್ಲ ಇವನೇ ಜಗಣ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈಗ ಹೋಗ್ಬಿಟ್ಟು ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಬ ಹೋಗು ಆದಷ್ಟು ಬೇಗ. ಹೊಟ್ಟೆ ಹಸ್ಕೊಂಡು ಇರ್ಬೇಡ ಕಣ. ಅಯ್ಯ, ಬೆಳಿಗ್ಗೆಯಿಂದ ಎದ್ದಾಗ್ಲಿ ನಾನು ಕೆಲಸ ಮಾಡ್ತೀಯ, ಹೊಟ್ಟೆ ಹಸಿತಿಲ್ವೇನೋ ನಿನ್ಗೆ? ಒಡಗು ಬೇಗ ತಿಂಡಿ ಮಾಡ್ಕೊಂಬ ಒಡಗು. ಸುಮ್ಕಿರ ಲೆಕ್ಕಾಚಾರಿ ಅಣ್ಣ. ಇನ್ನೊಂದು ಅರ್ಧ ಗಂಟೆ ಹೋಗ್ತೀನಿ ಕಣ್ತಡಿ. ಇನ್ನೊಂದು ಸ್ವಲ್ಪ, ಇನ್ನೊಂದು 2-3 ಟಪ್ ತುಂಬ್ಕೊಂಡು ಹೋಗ್ಬಿಟ್ಟು ಕಾಯೆಲ್ಲ ಅಲ್ಲೆಲ್ಲ ಸುರಿದು ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಬಿಡುತ್ತೆ ಇಲ್ಲಿಂದು. ಇದೊಂದು ಮುಗಿಸ್ಕೊಂಡ್ಬಿಟ್ರೆ ಒಂದು 3/4% ಕೆಲಸ ಆದಂಗೇನೆ. ಆಮೇಕಿಂದ ಬಂದು ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಂಡು ಆಮೇಲಿಂದ ಮಾಡಿದ್ರೆ ಆಗುತ್ತೆ ಬಿಡು. ಇಷ್ಟು ಬೇರೆ ಏನು ಅರ್ಜೆಂಟ್ ಏನಿಲ್ಲ, ನನಗೇನು ಹೊಟ್ಟೆ ನಸಿತಿಲ್ಲ. ಇದೇನಲ್ಲ ಜಗಣ್ಣ, ನೀನು ಹಿಂಗೆ ಹೇಳ್ತಿದ್ಯಾ? ಒಳಗ ಮೊದ್ಲು ಹೋಗ್ಬಿಟ್ಟು ನೀನು ತಿಂಡಿ ತಿನ್ಕೊಂಬ ಒಳಗಪ್ಪ. ಹೋಗಪ್ಪ ನೀನು, ಇಲ್ಲಿ ನಿನ್ಕೋಬೇಡ, ಹೋಗು. ಒಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ನೀನು ಎಷ್ಟಾದ್ರೂ ತಡ ಮಾಡ್ಕೊಂಬ, ಸುಧಾರಿಸ್ಕೊಂಡೆ ಬಾ, ಏನು ಪರವಾಗಿಲ್ಲ. ಮೊದ್ಲು ಹೋಗ್ಬಿಟ್ಟು ಮಾತ್ರ ಹೋಗಿ ನೀನು ತಿಂಡಿ ತಿನ್ಕೊಂಬ ಹೋಗಪ್ಪ. ಯಾಕ್ಬೇಕು ಮತ್ತೆ? ಈಗ ಸಿಕ್ಕಾಬಟ್ಟೆ ಬಿಸಿಲು ಬೇರೆ, ಸುಸ್ತಾಗಂಗೆ ಆಗ್ಬಿಡುತ್ತೆ. ಬೆಳಗ್ಗೆ ನಾನು ಕೆಲಸ ಮಾಡ್ತಿದ್ಯಾ ಸಾಲದಕ್ಕೆ ಜಗಣ.
ಈಗ ನನಗೆ ಬಯಸ್ಬೇಕಂತ ನಿನಗೆ ಇಷ್ಟ ಇದ್ರೆ ನಮ್ಮ ಸಾವುಕಾರ ಕೈಲಿ ಮತ್ತೆ ನಮ್ಮ ದಿಲೀಪನ್ ಕೈಲಿ ಬೇಕಾದ್ರೆ ಇಲ್ಲೇ ಉಳ್ಕೊಳಪ್ಪ ಬೇಕಾದ್ರೆ. ಏನಂತ ಹೇಳ್ತಾರೆ ನೋಡು. ನನಗೆ ಬರ್ತಾ ಬರ್ತಾನೆ ಜಗಣ್ಣ ಮೊದಲು ತಿಂಡಿ ತಿಂದೇನ, ತಿಂಡಿ ತಗೊಂಬಂದು ಕೊಟ್ಟೆನು ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಹಸ್ಕೊಂಡೆ ಕೆಲಸ ಮಾಡಿಸ್ತಿದ್ಯೇನ ಅಂತ ನನಗೆ ಬೈತಾರೆ ಕಣ ಜಗಣ್ಣ. ನನ್ನ ಮಾತು ಕೇಳ, ಹೋಗಮ್ಮಂತ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬ ಪ್ಲೀಸ್ ಕಣ ಜಗಣ್ಣ. ಬಾ, ಇಲ್ಲ ನಾನು ಬರ್ತೀನಿ ಬಾ, ಇಬ್ರಾಳು ಹೋಗಿ ಬರೋಣ. ಸರಿ ಕಣ್ ಲೆಕ್ಕಾಚಾರಿ, ಆಯ್ತು ಹೋಗಿ ಬರ್ತೀನಿ ಕಣ್ ಬಿಡಪ್ಪ ಆತ್ಲಾಗಿ. ಪಾಪ ನೀನು ಇಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ಯಾ. ಸರಿ ಸರಿ ಆಯ್ತು. ಏ ಜಗಣ, ಈಗ ಒಂದು ಕೆಲಸ ಮಾಡ, ನಿಮ್ಮಂತ ಹೋಗಿ ಬರೋದಕ್ಕೆ ಇನ್ನೂ ಹೊತ್ತಾಗ್ಬಿಡುತ್ತೆ. ಈಗ ಹತ್ರದಲ್ಲೇ ನಮ್ಮನೇನೆ ಐತೆ. ನಾನು ನಮ್ಮ ಚೈತ್ರಂಗೆ ಫೋನ್ ಮಾಡಿ ಹೇಳಿದ್ದೆ, ಜಗಣ ಬರುತ್ ಕಣಮ್ಮ, ತಿಂಡಿ ಹಾಕು ಪಾಪ, ತಿಂಡಿ ತಿನ್ಲಿ, ಅವರು ತಿಂಡಿ ಮಾಡಿಲ್ಲ, ಹೋಟೆಲ್ಲಿ ತಿಂಡಿ ಸಿಕ್ಕಿಲ್ಲ ಅಂತ ಹೇಳಿದೀವಿ. ಹೋಗ್ಬಿಟ್ಟು ನಮ್ಮಲ್ಲೇ ತಿಂಡಿ ತಿನ್ಕೊಂಬಾರಪ್ಪ. ಹೋಗ್ ಜಗಣ ಬೇಗ. ತಿಂಡಿ ಮಾತ್ರ ತಿಂದಲೇ ನೀನು ಕೆಲಸ ಮಾಡಬೇಡ ಕಣಪ್ಪ ನೀನು. ಅಲ್ಲ, ನನಗೆ ಒಂದು ಗೊತ್ತಾಗ್ತಿಲ್ವಲ್ಲ, ಏನು ಇವ್ರು ಇಬ್ರು ತಿಂಡಿ ತಿನ್ನು ತಿಂಡಿ ತಿನ್ನು, ಹೋಗು ಮಂತ ಹೋಗಿ ತಿಂಡಿ ತಿನ್ಕೊಂಬ ಅಂತ ಅಷ್ಟೊಂದೆಲ್ಲ ಹಿಂಸೆ ಮಾಡ್ತಿದಾರಲ್ಲ. ಅಲ್ಲ, ಇವ್ ನಿಂಗಣ್ಣಿದಾನಲ್ಲ ಇವನು, ಇವತ್ತಿನವರೆಗೂ ತಿಂಡಿ ತಿಂದೇನೋ ಊಟ ಮಾಡ್ದೇನೋ ಅಂತ ಮಾತಾಡಿಸ್ತಾ ಮನುಷ್ಯನೇ ಅಲ್ಲ ಇವನು. ಬೆಳಗಿಂದ ಸಂಜೆ ಗಂಟ ಅದೆಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡಿಲ್ಲ, ಕೆಲಸ ಮಾಡು ಕೆಲಸ ಮಾಡು, ತಿಂಡಿ ತಿನ್ನುವಂತೆ, ಊಟ ಮಾಡುವಂತೆ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಸುಧಾರಿಸ್ಕೊಳ್ತೀಯಲ್ಲ, ಟೀ ಕುಡಿತೀಯಲ್ಲ, ಹಂಗೆ ಹಿಂಗೆ ಅಂತ ಇದು ಮಾಡೋದು. ಇವತ್ತು ನೋಡಿರಿ ಏನು ಇಷ್ಟೊಂದೆಲ್ಲ ನೈಸ್ ಮಾಡ್ತೈತಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ವಲ್ಲ. ಏನಿರಬೇಕು ಏನಂತಾನೆ ಅರ್ಥ ಆಗ್ತಿಲ್ಲ. ಸಾಮಾನ್ಯಕ್ಕೆ ಸಾವುಕಾರನು ದಿಲೀಪ ಹೇಳಿರ್ಬೇಕು, ಪಾಪ ಜಗಣ್ಣ ಕೆಲಸ ಮಾಡುತ್ತೆ, ಹೊಟ್ಟೆ ಹಸ್ಕೊಂಡು ಇರಬಾರ್ದು, ತಿಂಡಿ ಕೊಟ್ಬಿಡ್ರಿ ಅಂತ. ಅದಕ್ಕೆ ಪಾಪ ಇವರು ಅರ್ಜೆಂಟ್ ಮಾಡ್ತಿದ್ದಾರೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಸರಿ ಕಣ ಇವನೇ, ಆಯ್ತು ಲೆಕ್ಕಾಚಾರಿ, ಆಯ್ತು, ನಾನು ತಿಂಡಿ ತಿನ್ಕೊಂಡ್ ಬರ್ತೀನಿ. ಪಾಪ ಇಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ದೀರಾ, ನಾವೇನೋ ಬಂದ್ಬಿಟ್ಟು ಇನ್ನೆಷ್ಟೊತ್ತಾಗುತ್ತೆ, ಅದು ಬೇಗ ಬೇಗ ಮುಗ್ದೆ ಬಿಡುತ್ತೆ ಅತ್ಲಾಗಿ. ಇನ್ನೆಷ್ಟೊತ್ತೈತೆ, ಕಾಯಿಗಳೆಲ್ಲ ಎತ್ತಾಕ್ತೀನಿ ನಾನು. ಸರಿ ಆಯ್ತು, ನಾನು ಬರೋಣ, ಒತ್ತಾಗೋಯ್ತು. ಅಯ್ಯ, ಇನ್ನು ಹೋಗೋದ್ರಲ್ಲಿ ಇದ್ದಾನೆ, ಹೋಗವ್ ನೀನು. ಮೊದಲು ಹೋದ್ರೆ ಸಾಕಂತ ನಾವು ಕಾಯ್ತಿದ್ದೀವಿ, ಇನ್ನು ಬರೋಣ ಒತ್ತಾಯ್ತಾ ಅಂತ ಕಾಯ್ತಿದ್ದಾನೆ ಇವನು. ಇನ್ನೇನು ಸಾವುಕಾರರು ದಿಲೀಪ ಬಂದ್ಬಿಟ್ರೆ ಮುಗ್ದೆ ಹೋಯ್ತು. ಹೋದ್ನೆಲ್ಲ ಲೆಕ್ಕಾಚಾರಿ, ಹೋಗ್ತಿದ್ದಾನೆ ನೋಡ್ಲಾ. ಯಪ್ಪ ಹೆಂಗ ಕಣ, ಸದ್ಯ ಹೋಗ್ಬಿಟ್ಟ ಕಣ. ಇವನು ಯಾರ್ಲಿ ಇವನು? ನಮ್ಮ ಬಾವಂಗನು ಯಾಮಾರಿಸ್ಬಿಡ್ಬೋದು, ದಿಲೀಪಂಗನು ಕೆಲವು ಟೈಮ್ ಯಾಮಾರಿಸ್ಬಿಡ್ಬೋದು. ಇವನ್ ಜಗಣಿಗೆ ಯಾಮಾರಿಸೋದು ಭಾಳ ಕಷ್ಟ ಆಗ್ಬಿಟ್ಟೈತೆ ಕಳಿ ಇವನಿಗೆ. ಅದರಲ್ಲೂ ಯೋಚನೆ ಮಾಡಿ ಬೇರೆ ಮಾತಾಡ್ತಾನಲ್ಲ ಇವನು. ಬಲ್ದನ ಮಗ ಕಳಿ ಇವನು. ಏನೋ ಅಂದ್ಕೊಂಡಿದ್ದೆ ಇವನಿಗೆ. ಲೆಕ್ಕಾಚಾರಿ, ಇನ್ ಮೇಲಿಂದ ಇವನಿಗೆ ಕೆಲ್ಸಕ್ಕೆ ಕರಿಬಾರ್ದು ಕಳ್ಳ. ಬೇರೆ ಯಾರಾದ್ರೂ ಏನು ಗೊತ್ತಿಲ್ದಂಗೆ ಸುಮ್ಮನೆ ಕೆಲಸ ಮಾಡ್ತಿರ್ತಾರೆ ನೋಡು, ಏನು ಕೇಳ್ದಂಗೆ, ಹೇಳ್ದಂಗೆ ಮಾತು ಕೇಳೋರು ಅಂತಾರೆ ಯಾರ ಕೆಲಸದವ್ರಿಗೆ ಕರ್ಕೋಬೇಕಲ್ಲ ತೋಟದ ಕೆಲಸಕ್ಕೆ. ಇವನು ಜಗಣ್ಣಿದಾನಿಲ್ಲ ಇವನು. ಭಾಳ ಇದಂಕಲ್ ಇವನು. ನಾನು ಏನೋ ಅಂದ್ಕೊಂಡಿದ್ದೆ ಇವನಿಗೆ. ಅಲ್ಲ ಕಣ್ ಸಾವುಕಾರ್ರೆ, ಮೊದಲು ಬರ್ರಿ, ಮೊದಲು ಕಾಯಿಗಳು ಎತ್ಕೊಂಡು ಹೋಗೋಣ ಬರ್ರಿ, ಒತ್ತಾಗೋಯ್ತು. ನೀವು ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಆಗಲ್ಲ ಇವಾಗ. ಮುಂದೆ ಬೇಕಾದ್ರೆ ಅವ್ನು ಜಗಣಿಗೆ ಬೇಕಾದ್ರೆ ಏನೋ ಮಾಡಿದ್ರೆ ಆಗುತ್ತೆ, ಕೆಲ್ಸಕ್ಕೆ ಕರ್ಕೊಂಡದಲ್ಲಿ ಇದ್ರು ನಡೆಯುತ್ತೆ, ಏನೋ ಒಂದು ಮಾಡೋಣ ಅಂತ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಮೊದಲು ಕಾಯಿಗಳು ಎತ್ಕೊಳ್ರಿ ಸಾವುಕಾರ್ರೆ, ಬೇಗ ಬೇಗ. ಲೆಕ್ಕಾಚಾರಿ, ಇದೆಲ್ಲ ಹಿಂಗೆ ಹೇಳ್ತಿದ್ಯಾ? ಪರವಾಗಿಲ್ಲ ಕಳ್ಳ ನೀನು, ನನ್ಗೇನೇ ಕಾಯಿ ಎತ್ಕೊಳ್ರಿ ಸಾವುಕಾರ್ರೆ ಅಂತ ಹೇಳ್ತಿದ್ಯಲ್ಲ, ಪರವಾಗಿಲ್ಲ ಕಳ್ಳ ನೀನು ಒಂಥರ. ಆಯ್ತಾಯ್ತು, ನನಗೆ ಸ್ವಂಟ ಆಗಲ್ಲ ಕಳ್ಳ ಲೆಕ್ಕಾಚಾರಿ. ಈಗ ಒಂದು ಕೆಲಸ ಮಾಡೋಣ, ಈ ಗೋಣಿ ಚೀಲನ ತಗೊಂಬ ಹೊಡೋಗಿಲಿ, ಗೋಣಿ ಚೀಲದಲ್ಲೆಲ್ಲ ತುಂಬ್ಕೊಂಡು ಅಲ್ಲಿ ಬೇಲಿ ಐತೆ ನೋಡು, ರೋಜದ ಬೇಲಿ ಐತೆ ನೋಡ್ಲಾ. ಅಲ್ಲಿ ಮಿಷಿನ್ ಮನೆ ಪಕ್ಕದಲ್ಲಿ ಮೋಟ್ರು ಮಿಷಿನ್ ಮನೆ ಐತೆ ನೋಡು, ಅದ್ರ ಪಕ್ಕದಲ್ಲಿ ಬೇಲಿ ಐತೆ ನೋಡು. ಆ ಬೇಲಿಲಿ ಎಲ್ಲದನ್ನು ತಗೊಂಡೋಗ್ಬಿಟ್ಟು ಒಂದು 4-5 ಚೀಲ ತುಂಬ್ಕೊಂಡು, ಕಾಯಿಗಳೆಲ್ಲ ತುಂಬ್ಕೊಂಡು ಅಲ್ಲಿ ಬಚ್ಚಿಟ್ಟಿರೋಣ. ಮಧ್ಯಾಹ್ನಕ್ಕೆ ಹೆಂಗಿದ್ರು ಊಟಕ್ಕೆ ಹೋಗ್ತಾರಲ್ಲ, ಅವಾಗ ಬೇಕಾದ್ರೆ ನಾನು ಒಬ್ನಿಗೆ ಹೇಳಿದ್ದೀನಿ, ಅವ್ನು ಬಂದು ಬೈಕಲ್ಲಿ ಕಾಯೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾನೆ ಬೇಗ. ಅಷ್ಟರಲ್ಲಿ ಇವಾಗ ಈ ಕಾಯಿ ಚೀಲಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಬಚ್ಚಿಟ್ಬಿಡೋದು, ನಡಿ ಬೇಗ. ಸಾವುಕಾರ್ರೆ ಬರ್ರಿ ಎತ್ಕೊ ಬರ್ರಿ, ಬೇಗ ಬೇಗ, ಒತ್ತಾಗೋಯ್ತು. ಅದ್ಯಾಕೆ ನೋಡ್ಕೊಂಡು ನಿನ್ಕೊಂಡಿದ್ದೀರಾ? ಅಲ್ಲ ಕಣ್ಣ ಲೆಕ್ಕಾಚಾರಿ, ಎಂತ ಪರಿಸ್ಥಿತಿ ಬಂತು ನಮ್ಗೆ, ಎಂತ ಪರಿಸ್ಥಿತಿ ಬಂತು. ಅಲ್ಲ ಕಳ್ಳ, ಇದೇ ತೋಟದಲ್ಲಿ ರಾಜಾರೋಷವಾಗಿ ತಿರ್ಗಾಡ್ಕೊಂಡು ಏನೇನು ಬೇಕು ಎಲ್ಲ ಎತ್ಕೊಂಡು ಹೋಗ್ತಿದ್ವಲ್ಲ ಇಬ್ರು ಸೇರ್ಕೊಂಡ್ಬಿಟ್ಟು. ಆಡಿದ್ದೆ ಆಟ ಆಗಿತ್ತಲ್ಲೋ ನಂದು. ಹೇಳೋರು ಕೇಳೋರು ಯಾರು ಇರ್ತಿರಲ್ಲೋ. ನಮ್ಮ ಭಾವ ನನಗೆ ಇವತ್ತಿನವರೆಗೂ ಒಂದು ಲೆಕ್ಕ ಕೇಳಿದವರಲ್ಲ, ಇವತ್ತು ನನಗೆ ಲೆಕ್ಕ ಕೇಳ್ತಿದ್ದಾರೆ, ಪ್ರತಿಯೊಂದೂ ಕೇಳ್ತಿದ್ದಾರೆ, ವಿಚಾರಿಸ್ತಿದ್ದಾರೆ. ಅಲ್ಲೇ 9 ಗಂಟೆ 9:30ಗೆನೆ ಬಂದು ತೋಟದಲ್ಲಿ ಕೂತ್ಕೊಂಡ್ರೆ ಸಾಯಂಕಾಲದವರೆಗೂ ಎದ್ದೋಗಲ್ ಕಳ್ಳ ಲೆಕ್ಕಾಚಾರಿ. ಕದ್ದು ಕಾಯೆಲ್ಲ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂತಲ್ಲ ಲೆಕ್ಕಾಚಾರಿ. ನನಗೆ ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ ಕಳ್ಳ ಲೆಕ್ಕಾಚಾರಿ. ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ. ಎಂಥ ಪರಿಸ್ಥಿತಿ ಬಂತು ನನಗೆ. ಈ ತೋಟಕ್ಕೆ ನಾನೇ ಸಾವುಕಾರ ಆಗಿದ್ನಲ್ಲೋ ಲೆಕ್ಕಾಚಾರಿ. ಈ ತೋಟಕ್ಕೆ ಕೋಳಿ ಫಾರಮ್ ಕುರಿ ಫಾರಮ್ಗೆ ನನಗೆ ಇಷ್ಟ ಬಂದಂಗೆ ಕಾಯಿ ಮಾರ್ಕೊಳ್ತಿದ್ದೆ.
ಇಷ್ಟ ಬಂದಂಗೆ ಕೊಬ್ಬರಿ ಮಾರ್ಕೊಳ್ತಿದ್ದೆ, ಎಳ್ನೀರು ಮಾರ್ಕೊಳ್ತಿದ್ದೆ, ಆ ಮೊಟ್ಟೆಗಳೆಲ್ಲ ಮಾರ್ಕೊಳ್ತಿದ್ದೆ. ನಾನು ಹೆಂಗ್ ಬೇಕು ಹಂಗೆ ಜೀವನ ಮಾಡ್ತಿದ್ದನಲ್ಲ ಲೆಕ್ಕಾಚಾರಿ. ಆ ಇವತ್ತು ನೋಡಿರೆ ಕದ್ದು ಎತ್ಕೊಂಡೋಗಿ ಮಾರ್ಕೊಳಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನ್ಲ ಮಾಡೋದು ಲೆಕ್ಕಾಚಾರಿ? ಹಿಂಗಾಗ್ಬಿಟ್ರೆ ಏನ್ಲ ಮಾಡೋದು? ಆ ಏನ್ಲ ಮಾಡೋದು? ನನಗೆ ಊಟ ಮಾಡಕ್ಕಾಗ್ತಿಲ್ಲ, ತಿಂಡಿ ಮಾಡಕ್ಕಾಗ್ತಿಲ್ಲ, ನಿದ್ದೆ ಬರ್ತಿಲ್ ಕಳ್ಳ ಲೆಕ್ಕಾಚಾರಿ. ಅಯ್ಯೋ, ಏನು ಆಗಲ್ಲ ಕಣ್ರಿ ಯಜಮಾನ್ರೆ. ಪರಿಸ್ಥಿತಿಗಳು ಒಂದೇ ಸಮನೆ ಇರಲ್ಲ. ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾನು ಹೇಳ್ದೆ ತಾನೇ ನಿಮ್ಗೆ, ಬಡ್ಕೊಂಡೆ ತಾನೇ ನಿಮ್ಗೆ. ಏನಾದ್ರೂ ಮಾಡ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ರಿ. ನಿಮ್ಗೆ ಇರೋ ಐಡಿಯಾ ನೋಡ್ಕೊಂಡ್ಬಿಟ್ಟು ಸಾಹುಕಾರರಿಗೆ ಏನಾದ್ರೂ ಒಂದು ಹೇಳಿ 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 ಅವನ ಮಗಂಗೆ ಮನೆ ಕರೀದಂಗ್ ಮಾಡ್ರಿ, ಮಾಡ್ರಿ ಸಾಹುಕಾರ್ರೆ ಅಂತ ನಿಮ್ಗೆ ಬಡ್ಕೊಂಡೆ ನಾನು. ನೀವು ನಾನು ಮಾತು ಕೇಳಿರಾ? ಮಾತೇ ಕೇಳಿಲ್ಲ. ಒಂಥರ ಉದಾಸೀನ ಮಾಡ್ಬಿಟ್ರಿ. ಉದಾಸೀನ ಮಾಡ್ಕೊಂಡು ನೋಡ್ರಿ ಇವತ್ತು ಎಂತ ಪರಿಸ್ಥಿತಿಗೆ ಬಂದೈತೆ. ಕಡ್ಲ ಲೆಕ್ಕಾಚಾರಿ, ನೀನ್ ಹೇಳಿದ ಮಾತು ಕೇಳ್ಬೇಕಿತ್ ಕಳ್ಳ ಲೆಕ್ಕಾಚಾರಿ. ನೀನ್ ಹೇಳಿದ ಮಾತು ಕೇಳಿದ್ರೆ ಇವತ್ತು ನನ್ಗೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಕಳ್ಳ ಲೆಕ್ಕಾಚಾರಿ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ. ಇನ್ನೊಂದು ಸ್ವಲ್ಪ ದಿವಸ ತಡಿಲ್ಲ ಲೆಕ್ಕಾಚಾರಿ. ನಾನು ಹೆಂಡತಿಗೆ ಹೇಳಿದೀನಿ ಕಣೋ, ಚೈತ್ರಿಗೆ ಹೇಳಿದೀನಿ. ಒಂದೊಂದಾಗೆ ಹೋಗ್ಬಿಟ್ಟು ಅತ್ತೆ ಸೊಸೆ ಇಬ್ರ ಮಧ್ಯದಲ್ಲಿ ಜಗಳ ಆಗಂಗ್ ಮಾಡು. ಏನಾದ್ರೂ ಮಾಡ್ಬಿಟ್ಟು ಪಾಲ್ ತಗೋಬೇಕು ಅವ್ರಿಬ್ರು. ಈಗ ಹೆಂಗೆ ಅವ್ನ್ ಗಜೇಂದ್ರ ಬಂದ್ಬಿಟ್ಟು ಅವ್ರ ಅಪ್ಪನ್ ತವ ಜಗಳ ಮಾಡ್ಬಿಟ್ಟು ಬೈದು ಪಾಲ್ ತಗೊಂಡ್ರು ನೋಡು, ಹಂಗೆ ಇವ್ನ್ ದಿಲೀಪನು ಪಾಲ್ ತಗೊಂಡು ಹೋಗ್ಬೇಕು. ಅವಾಗ ನಮ್ ಬಾವಂಗೆ ನೋಡ್ಕೊಂಡವ್ರು ಯಾರು ಇಲ್ಲ. ಇಬ್ರು ಮಕ್ಳಿಗೂ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ನಾನೇ ಗತಿ ಆಗ್ಬೇಕು. ನಾನು ಹೇಳ್ದಾಗ ಮಾತು ಕೇಳ್ಕೊಂಡ್ ಬಿದ್ದಿರ್ತಾರೆ ಎಲ್ಲ. ಅವಾಗ ತೋಟದ್ದು ಹೊಲದ್ದು ಎಲ್ಲ ನಂದೆ ಕಳ್ಳ ರಾಜಭಾರ. ಹಂಗಾಗಿ ಏನಾದ್ರೂ ಒಂದು ಮಾಡ್ಬಿಟ್ಟು ಮೊದ್ಲು ಅವ್ರ ಅತ್ತೆ ಸೊಸೆ ಇಬ್ರು ಬಹಳ ಹೊಂದಾಣಿಕೆಯಿಂದ ಇದ್ಬಿಟ್ಟಿದ್ದಾರೆ. ನಮ್ಮ ಅಕ್ಕನೂ ಈಗ ಮದ್ವೆ ಆಗಿ ಬಂದಿರೋ ಶಶಿ ಏನಾದ್ರೂ ಮಾಡ್ಬಿಟ್ಟು ಇಬ್ರಲ್ಲೂ ಜಗಳ ಆಗಂಗ್ ಮಾಡೋಣ ಅಂತ ಬಹಳ ಪ್ರಯತ್ನ ಪಡ್ತಿದೀವಿ. ಆದ್ರೂ ಬಹಳ ಚೆನ್ನಾಗಿದ್ದಾರೆ ಕಳ್ಳ ಲೆಕ್ಕಾಚಾರಿ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಈಗ ಆಯ್ತು, ಬಾ ಮೊದ್ಲು ಜಾಸ್ತಿ ಮಾತಾಡ್ಕೊಂಡು ನಿನ್ಕಣ ಅಷ್ಟು ತಿರ್ಗಾ ನಮ್ಮ ಬಾಬನ ದಿಲೀಪ ಬಂದ್ಗಿಂದವ್ರು ಮತ್ತೆ ಏನ್ಲ ಮಾಡ್ತಿದ್ಯಾ? ಬಾರ್ಲ ಲೆಕ್ಕಾಚಾರಿ, ಬೇಗ ಬಂದ ಹಂಗೆ ನಿನ್ಕೊಂಡ್ಬಿಟ್ಟ ನೀನು. ಚೀಲ ಎತ್ಕೊಳಕ್ ಆಯ್ತೇನ ನಿನ್ ಕೈಲಿ? ನಿಂದಿಂದೇನೆ ಇದೀನಿ, ನಡೀರಿ ಸಾವ್ಕಾರ್ರೆ. ನೀವಾಕ ಅದಾಕೆ ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ರ? ಅಯ್ಯ, ಇದ್ಯಾಕಿದು? ಇವ್ರು ಸಾವ್ಕಾರನು ಇವ್ ಲೆಕ್ಕಾಚಾರಿ ಏನಿದು? ನಿಂಗಣ್ಣನೂ ಲೆಕ್ಕಾಚಾರಿ ಏನೋ ಚೀಲದಲ್ಲೇನೋ ಎತ್ಕೊಂಡು ಹೋಗ್ತಿದ್ರಲ್ಲ, ಏನಿದು? ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಏನು ಎತ್ಕೊಂಡು ಹೋಗ್ತಿದಾರೋ ಏನಪ್ಪ? ಇವ್ರದ್ದು ಯಾಕ ಇವ್ರ ಮೇಲೆ ಬಲು ಅನುಮಾನ ಬರ್ತೈತಿ ಇವ್ರ ಮೇಲೆ. ಅಲ್ಲ ಕಣ್ರಿ ಸಾವ್ಕಾರ್ರೆ, ಅವ್ನು ದಿಲೀಪಂಗೆ ಏನಾದ್ರೂ ಕಾಯೆಲ್ಲ ಕಡಿಮೆ ಆಯ್ತು ಅಂತ ಒಂದೊಂದು ಕಾಯಿಗೂ ಲೆಕ್ಕ ತಗೊಳ್ತಾನಲ್ಲ. ಒಂದು 400-500 ಕಾಯಿಗಳೆಲ್ಲ ಕಡಿಮೆ ಆಯ್ತಂತ ಗೊತ್ತಾಗ್ಬಿಟ್ರೆ ಅವ್ನು ಬಿಡ್ತಾನಿದ್ರಿ ಸಾವ್ಕಾರ್ರೆ. ಅವ್ರ ಅಪ್ಪಂಗೆಲ್ಲ ಹೇಳ್ಬಿಟ್ಟು ಎಲ್ಲ ಏನಾಯ್ತು ಅಂತ ಹುಡ್ಕಾಡ್ತಾರೆ. ಏನ್ ಮಾಡೋಣ ಮತ್ತೆ? ಎಲ್ಲ ಬಾರ್ಲ, ನೀನ್ ಯಾಕ್ಲ ತಲೆ ಕೆಡಿಸ್ಕೊಳ್ತೀಯ ಲೆಕ್ಕಾಚಾರಿ? ನಾನ್ ಇಲ್ವಲ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಬಾ, ಅವನಿಗೆ ಎಲ್ಲ ಗೊತ್ತಾಗುತ್ತೆ ಅವ್ನು ದಿಲೀಪಂಗೆ. ನಾವೇನೆ ಏನಾದ್ರೂ ಮಾಡೋಣಂತೆ ಬಾ. ಯಾರೋ ಎತ್ಕೊಂಡು ಹೋಗಿದ್ದಾರೆ ನಿನ್ನೆ ರಾತ್ರಿನೇ ಕಾಯಿಗಳೆಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋದಂತೆ ಕಣ್ ಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಯ್ಯೋ, ಅಷ್ಟೋರು ಬುದ್ಧಿ ಎಲ್ಲ ಇದ್ ಬಾರ್ಲ. ನಮ್ಮ ಅಕ್ಕನ ಮಗಂಗ ಅವ್ನು ದಿಲೀಪಂಗನೆ ನಾನೇ ಏನಾದ್ರೂ ಮಾತಾಡ್ಸ್ಕೊಂಡು ಮಾತೆಲ್ಲ ಬದಲಾಯಿಸ್ಬಿಡ್ತೀನಿ ಕಣ ಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಬಾ. ಅಷ್ಟೊಂದೆಲ್ಲ ಬುದ್ಧಿ ಎಲ್ಲ ಐತೆ ಅವ್ರಿಗೆ. ಅವನ್ಗೆ ಒಂದಾಗಿರುತ್ತೆ. ಕೋಳಿ ಫಾರಮ್ ಕುರಿ ಫಾರಮ್ ಹತ್ರ ಅಲ್ಲಿ ಹೋಗಿರ್ತಾನೆ. ನಾವಿಲ್ಲಿ ನೋಡ್ಕೊಳ್ತಿದೀವಿ ಅಂತ ಹೇಳಿ ಕಳಿಸ್ಬಿಡ್ತೀನಿ, ಸುಮ್ಕಿರು. ಇಲ್ಲಿ ಉಳ್ಕಡಕ್ ಬಿಡಲ್ಲ ಅವನಿಗೆ. ಉಕಂಡ್ರಿ ಸಾವ್ಕಾರ್ರೆ, ಹಂಗೆ ಮಾಡ್ಬೇಕು. ನಡೀರಿ, ಬೇಗ ಹೋಗ ನಡೀರಿ. ಅಲ್ಲ ಕಣ ಸಾವ್ಕಾರ್ರೆ, ಅವ್ನ್ ದಿಲೀಪ ನೋಡ್ರಿ ಹೆಂಗಾಗ್ಬಿಟ್ಟಿದ್ದಾನೆ ಇತ್ತೀಚೆಗೆ. ಯಾಕ ಬಲು ಆಗ್ಬಿಟ್ಟಿದ್ದಾನೆ ಕಣ್ರಿ ಸಾವ್ಕಾರ್ರೆ. ನನ್ಗೆ ನಿನ್ನೆ ಒಂದ್ ಅರ್ಧ ಗಂಟೆ ತಡವಾಗಿ ಬಂದಿದ್ದೀನಿ. ಯಾಕ ಲೆಕ್ಕಾಚಾರಿ ಅಣ್ಣ? ಬೇಗ ಬರೋದಕ್ಕೆ ಆಗಲ್ವಾ ನಿಮ್ಗೆ? ಬೇಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸಗಳು ಮಾಡ್ಬೇಕಣಪ್ಪ ನೀವು. ಸುಮ್ಕೆ ಇದ್ರೆ ಆಗಲ್ಲ, ಹಂಗೆ ಹಿಂಗೆ ಅಂತ ನನ್ಗೆ ಎದುರುತ್ರ ಕೊಡ್ತಾನಲ್ರಿ ಸಾವ್ಕಾರ್ರೆ. ಇವತ್ತಿನವರ್ಗು ನಿಮ್ ಭಾವನವ್ರೆ ಕೇಳಿಲ್ಲ ಯಾಕ್ಲ ಲೆಕ್ಕಾಚಾರಿ ತಡ ಮಾಡ್ಕೊಂಡ್ ಬರ್ತೀಯ, ಬೇಗ ಯಾಕೆ ಹೋಗ್ತಿಲ್ಲ ಅಂತ. ಇವನು ದಿಲೀಪ ನನಗ್ ಕೇಳ್ಬಿಟ್ನಲ್ಲ ನೆನ್ಮೊನ್ನೆ ಅವನು ಇದ್ದವನು ಇವನು. ನೋಡ್ರಿ ಏನೇನು ಮಾಡ್ತಿದ್ದಾನಂತ. ಮಾಡ್ಲಿಕ್ಕಣ್ ಬಾರ್ಲಾ, ಮಾಡ್ಲಿ. ಇನ್ನೆಷ್ಟು ದಿವಸ ಮಾಡ್ತಾನೆ ನನಗ್ ಗೊತ್ತಾಯ್ತ್ಕಣ್ ಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಗಳ ನೋಡ್ದೇನಪ್ಪ, ಇವರು ಎಂತ ಕೆಲಸ ಮಾಡ್ತಿದಾರೆ ಇವ್ರಿಬ್ರು ಸೇರ್ಕೊಂಡ್ಬಿಟ್ಟು. ನಾನು ಏನ ಅಂದ್ಕೊಂಡ್ಬಿಟ್ಟಿದ್ನಲ್ಲಪ್ಪ ಇವ್ರಿಬ್ರಿಗೂನು. ಇವ್ ಸಾವ್ಕಾರು ಬಾ ಮೈದ, ಇವ್ ನಿಂಗಣ್ಣಂಗುನು ಇವ್ ಲೆಕ್ಕಾಚಾರಿ ಬಾಳ ಕಲ್ತ್ಬಿಟ್ಟಿದಾರೆ ಇವರು. ಅಲ್ಲ, ಇವ್ರಿಗೆ ಏನಂತದ್ ಕಡಿಮೆ ಮಾಡಿದಾರ ಪಾಪ ನಮ್ಮ ಸಾವ್ಕಾರರು. ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೂ ನೋಡಿ ಎಂತ ಕೆಲಸ ಮಾಡ್ತಿದಾರಂತ. ಅಲ್ಲ, ಸ್ವಂತ ಬಾಮೈದ ಅಂತ ಪ್ರತಿಯೊಂದು ವ್ಯವಹಾರಗಳೆಲ್ಲ ಸಾವ್ಕಾರರು ಇವನ್ಗೆ ಕೊಟ್ಟಿದ್ದಾರೆ. ಅವ್ನು ದಿಲೀಪಂಗ್ ನೆಮ್ಮದಕ್ಕಿಂತ ಅವ್ರಿಗೆ ನೆಮ್ಮದಲ್ಲೇ ಇದ್ರು ಇವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡಿದ್ದಾರೆ.
ಪ್ರತಿಯೊಂದನ್ನು ನೋಡ್ಕೊಳ್ತಾರೆ. ಮನೆ ಕೊಟ್ಟಿದ್ದಾರೆ, ತೋಟ ಎಲ್ಲ ನೋಡ್ಕೊಳಕ್ ಬಿಟ್ಟಿದ್ದಾರೆ, ತೋಟ ಕೊಟ್ಟಿದ್ದಾರೆ, ಹೊಲ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಇವ್ರಿಗೇನೆ ಕರೀತಾರೆ ಮುಂದೆನೆ. ಆದ್ರೂ ಇವ್ರಿಗೆ ಏನಂತ ಕಡಿಮೆ ಆಗೈತಂತ ಈ ವಣ್ಣ ಇವ್ರು ಸಾವುಕಾರರು ಬಾಮೈದ ಇಂಥ ಕೆಲಸ ಮಾಡ್ತಿರ್ಬೇಕು. ಅಲ್ಲ ನೆಮ್ಕೆ ಮೋಸ ತಾನೇ ಇವ್ರು ಮಾಡ್ತಿರೋದು. ಇವ್ರಿಗೆ ನೀಯತ್ತೈತ ಒಂದ್ ಈಟಾದ್ರೂ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅನ್ಸುತ್ತೆ ಇವ್ರಿಬ್ರು ಮೊದ್ಲು ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬ ಹೋಗು, ತಿಂಡಿ ತಿನ್ ಹೋಗು. ಹ್ಞೂ, ಯಾಕೆ ಇಷ್ಟೊತ್ತಾದ್ರೂ ತಿಂಡಿ ತಿಂದಿಲ್ಲ ನೀನು, ತಿಂಡಿ ತಿನ್ಬೇಕು ಹೋಗು ಅಂತ ನನಗೆ ಇದು ಮಾಡ್ತಿದ್ದು, ಹಿಂಸೆ ಮಾಡ್ತಿದ್ದು ಇದಕ್ಕೋಸ್ಕರನ ಹಿಂಗೆ ಕಾಯಿಗಳೆಲ್ಲ ಎತ್ಕೊಂಡು ಹೋಗೋದಕ್ಕೆ. ಆ ಏನಿರ್ಬೇಕು ಇವರು, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಇವರಿಗೆ. ಅದಕ್ಕೋಸ್ಕರನೇ ಅರ್ಜೆಂಟ್ ಅಂದ್ರೆ ಅರ್ಜೆಂಟು. ಬೆಳಿಗ್ಗೆ 6 ಗಂಟೆಗೆ ಬಂದು ನನಗಿಂತ ಮುಂಚೆನೆ ನಿಂತಿದ್ದಾರೆ ಇಬ್ರು. ನಾನು ಬರೋದಕ್ಕಿಂತ ಮುಂಚೆನೆ, ಕೆಲ್ಸಕ್ಕೆ ಬರೋದಕ್ಕಿಂತ ಮುಂಚೆನೆ ಕಾಯಿಗಳು ಎತ್ಕೊಂಡು ಹೋಗೋಣಂತ ಐಡಿಯಾ ಮಾಡಿದ್ದಾರೆ. ಯಾವಾಗ ನಾನು ಬಂದ್ಬಿಟ್ನು ಹಂಗಾಗಿ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ತಿಂಡಿ ಕಳಿಸ್ಬಿಟ್ಟು ನಾವು ಹಿಂಗೆ ಮಾಡೋಣಂತ ಎತ್ಕೊಂಡು ಹೋಗೋಣ ಕಾಯಿಗಳನ್ನ ಅಂತ ಐಡಿಯಾ ಮಾಡಿದಾರೆ ಇವರಿಬ್ರು. ಮಾಡ್ತೀನಿ ಕಣ್ತಾಡ್ರಿ ನಿಮ್ಗೆ. ಇಬ್ರಿಗೂ ಐತೆ ಕಣ್ತಾಡ್ರಿ. ಇನ್ನು ಸ್ವಲ್ಪ ದಿವಸದಲ್ಲೇ ಇಲ್ಲ ಈ ವಿಚಾರನ ನಾವು ಮೊದಲು ಹೋಗ್ಬಿಟ್ಟು ಆ ದಿಲೀಪ್ ಅಣ್ಣಂಗೋ ಇಲ್ಲ ಸಾವುಕಾರಿಗೆ ಇಬ್ರಲ್ಲೊಬ್ರಿಗೆ ಹೇಳಲೇಬೇಕು. ಮತ್ತೆ ಇಲ್ಲ ಅಂದ್ರೆ ಸರಿ ಆಗದೇ ಇಲ್ಲ. ಎಂತ ಇರ್ಬೇಕು ಇವ್ರಿಬ್ರು. ಲೆಕ್ಕಾಚಾರಿ ಬಲು ಇದ್ದಾನೆ. ಏನೋ ಅನ್ಕೊಂಡ್ಬಿಟ್ಟಿದ್ದೆ ಇವನಿಗೆ ನಾನು. ಬಲು ಲೆಕ್ಕಾಚಾರಿ ಇದ್ದಾನೆ ಇವನು. ನೋಡಿ ಎಂತ ಕೆಲಸ ಮಾಡಿದಾನಂತ ಇವನು.